ಲಕ್ಷ್ಮೀಕಾಂತ ದೇವಸ್ಥಾನದ ಒಳಗಡೆ ಹೊರಟ್ವಿ. ಈ ದೇವಸ್ಥಾನ 840 ವರ್ಷಗಳ ಹಳೆಯದಾದ ದೇವಸ್ಥಾನವಂತೆ. ಹೊಯ್ಸಳರ ಕಾಲದ ದೇವಸ್ಥಾನವಂತೆ. ಹಳೆಯ ದೇವಸ್ಥಾನಗಳು ನೋಡಲಿಕ್ಕೆ ಚೆಂದ ಅಲ್ವಾ? ಈ ದೇವಸ್ಥಾನದಲ್ಲಿ ವೇಣುಗೋಪಾಲ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀಕಾಂತ ಸ್ವಾಮಿ, ವಿನಾಯಕ, ಆಂಡಾಳಮ್ಮ ಲಕ್ಷ್ಮೀದೇವಿ ನೆಲೆಸಿದ್ದಾರೆ. ಎಲ್ಲ ದೇವರ ದರ್ಶನ ಮಾಡಿ ಕೊನೆಗೆ ಲಕ್ಷ್ಮೀದೇವಿ ಆಂಡಾಳಮ್ಮ ತಾಯಿ ಹತ್ರ ಬಂದು ನಿಂತ್ವಿ. ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ತಾಯಿ ಕಂಡುಬಿಟ್ಟು ದರ್ಶನ ಕೊಡೋಣ ಅಂತ. ನಾನು ನಾರಾಯಣ ಅಂದರೆ ನೀವು ನಾರಾಯಣ ಅಂತೇಳಿ ತಾಯಿ ಕಣ್ಣನ್ನೇ ನೋಡ್ತಾ ಇರಿ. ಬನ್ನಿ ಆಂಟಿ ಬನ್ನಿ. ನೋಡಿ, ದೀಪದ ಬೆಳಕು ತಾಯಿ ತಲೆ ಮೇಲಿದೆ. ಹಾಗೆ ಕೆಳಗಡೆ ತೊಗೊಂಡ್ಬರ್ತೀನಿ, ಕಣ್ಣನ್ನೇ ನೋಡ್ತಾ ಇರಿ. ನಾರಾಯಣ 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 ನಾರಾಯಣ. ಅಪ್ಪ, ತಾಯಿ ಕಣ್ತರು ನೋಡಿದ ತಕ್ಷಣ ಮೈ ರೋಮಾಂಚನ ಆಗ್ಬಿಡ್ತು. ನಿಜವಾಗ್ಲೂ ಅದ್ಭುತ ರೀ. ಅಲ್ಲಿ ಅರ್ಚಕರೊಡನೆ ನಾವು ಮಾತಾಡಿದಾಗ ಅವ್ರು ಹೇಳಿದ ವಿಷಯಗಳು. ಮೂರು ಅಭಿಷೇಕ ನಡೆಯುತ್ತೆ. ಅವ್ರವ್ರ ಜನ್ಮ ನಕ್ಷತ್ರ. ಈಗ ಲಕ್ಷ್ಮೀಕಾಂತ ಶ್ರವಣ ನಕ್ಷತ್ರ, ವೇಣುಗೋಪಾಲರಿಗೆ ರೋಹಿಣಿ ನಕ್ಷತ್ರ, ಲಕ್ಷ್ಮೀ ನರಸಿಂಹರಿಗೆ ಸ್ವಾತಿ ನಕ್ಷತ್ರ. ಈಗ ತಿಂಗಳಲ್ಲಿ 3 ಅಭಿಷೇಕ. ನಂದು ರೋಹಿಣಿ ನಕ್ಷತ್ರ. ಎಷ್ಟು ವರ್ಷ ಹಳೇದಂತ ಹೇಳಿದ್ರಿ? 740 ವರ್ಷ ಹೊಯ್ಸಳರ ಕಾಲ. ಇದು ಹೊಯ್ಸಳರ ಕಾಲ. ಚಾಮುಂಡಿ ಬೆಟ್ಟದಲ್ಲೆಲ್ಲ ಮಾಡೋರು. ಅಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕಾಲ ಕಳೆದ್ಬಿಟ್ಟು ಅಲ್ಲಿಂದ ನಾವು ಮುಂದೆ ಎಲ್ಲೊರಟ್ವಿ ಗೊತ್ತಾ? ಬೆಟ್ಟದ ಮೇಲೆ ನೆಲೆಸಿರುವ ಚಾಮುಂಡಿ ತಾಯಿ ದರ್ಶನಕ್ಕೆ ಹೊರಟ್ವಿ. ಮುಂದಿನ ಭಾಗದಲ್ಲಿ ಚಾಮುಂಡಿ ತಾಯಿ ದರ್ಶನ.